ಹೆಲೋ ಹಾಯ್ ಫ್ರೆಂಡ್ಸ್, ಈಗ ದೊಡ್ಡೋರಿಂದ ಚಿಕ್ಕವರು ಬರ್ತ್ಡೇ ಅಂದರೆ ಜೋರಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ಕೊತಾರೆ. ಆದರೆ ಈ ಸತಿ ಸ್ವಲ್ಪ ಹಬ್ಬ ಇರೋದ್ರಿಂದ ನನ್ನ ಸೊಸೆದು ಮನೆಯಲ್ಲೇ ನಾಮಕರಣ ಗ್ರ್ಯಾಂಡಾಗಿ ಆಗಿತ್ತಲ್ಲ, ಸಿಂಪಲ್ಲಾಗೆ ಮನೆಗೆ ಮಾಡ್ಕೊಳ್ಳೋಣ ಅಂತಂದು ಬರ್ತ್ಡೇನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದ್ರಲ್ವ. ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇರಲಿಲ್ವ, ಶುಕ್ರವಾರ ಬಂದಿರೋದ್ರಿಂದ ನಾವು ಹೊರಟಿದ್ದು ಅಕ್ಕ ನಾನು ಇಬ್ಬರೇ ಹೋಗಿದ್ದು ಫಂಕ್ಷನ್ನಿಗೆ. ಬನ್ನಿ ಯಾವ ರೀತಿ ಆಚರಿಸುವಂಥ ವಿಡಿಯೋ ನೋಡೋಣ. ಹಿಂದಿನ ವಿಡಿಯೋದಲ್ಲೇ ನಾನು ನೋಡಿಸಿದ್ದೆ, ಫೋಟೋ ಶೂಟ್ ಮಾಡಿಸಿದ್ವಿ ಇಲ್ಲೇ ತುಮಕೂರಲ್ಲಿ ಅಂತಂದು. ಅವು ಸ್ವಲ್ಪ ಫೋಟೋ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಡೆಕೋರೇಷನ್ ಅಂತೂ ಇರಲೇಬೇಕಲ್ವ ಮಕ್ಕಳಿಗೆ. ನಮ್ಮ ಅತ್ತಿಗೆ ಅಂತೂ ಫುಲ್ ಅವಳು ಹುಟ್ಟಿದಾಗಿಂದನೂ ಫೋಟೋಸ್ ಜಾಸ್ತಿನೇ ತೆಗೆದಿದ್ರು. ಆದರೂ ಮಂತ್ ಈಗೆಲ್ಲ ಟ್ರೆಂಡ್ ಆಗಿದೆಯಲ್ವ, ಈಗೇನ್ರಿ ಯೂಟ್ಯೂಬಲ್ಲೆಲ್ಲ ಸಿಗ್ತಾ ಇರುತ್ತೆ ಫೋಟೋಸ್ ಯಾವ ರೀತಿ ಅರೇಂಜ್ ಮಾಡಬೇಕಂತ. ಅವಳು ಹುಟ್ಟಿದಾಗಿಂದ ಒಂದೊಂದು ಮಂತ್ ಫೋಟೋನು ಎಲ್ಲ ಈ ಥರ ಕಲೆಕ್ಟ್ ಮಾಡಿಕೊಂಡು, ಇನ್ನು ಮನೆಯಲ್ಲೇ ಪ್ರಿಂಟೌಟ್ ಇತ್ತಲ್ವ, ಅದು ಹೆಂಗಿದ್ರು ಈ ಥರ ಸೆಟ್ಟೆಲ್ಲ ಬಂದಿತ್ತಲ್ವ, ಒಂದೊಂದು ಹಾಕಿಬಿಡೋಣ ಅಂತ ಅಣ್ಣನೇ ಪ್ರಿಂಟೌಟ್ ಎಲ್ಲ ತೆಗೆದು ಈ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ. ತುಂಬ ಸಿಂಪಲ್ಲಾಗಾದ್ರೂ ಚೆನ್ನಾಗಿತ್ತು ಈ ಥರ ನೋಡೋದಕ್ಕೆ. ಎಷ್ಟು ಪೇಷನ್ಸ್ ಇರುತ್ತೋ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲ ಒಂದೊಂದು ತಿಂಗಳದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕಂದ್ರೆ, ಆಗಿನ ಕಾಲದಲ್ಲೆಲ್ಲ ಫೋನ್ ಇರ್ತಾ ಇರಲಿಲ್ಲ, ಈ ಥರ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹೀಗೆಲ್ಲ ಫೋನ್ ಇರೋದ್ರಿಂದ ಎಷ್ಟು ಬೇಕು ನಾವು ವರ್ಷ ಎಷ್ಟು ಫೋಟೋಸ್ ಆದರೂ ಇರುತ್ತೆ ಮಕ್ಕಳಿವೆಲ್ಲ. ನೋಡಿ ಈ ಥರ ಸಿಂಪಲ್ಲಾಗೆ ಅಣ್ಣನೇ ಅವರು ನಮ್ಮ ಅತ್ತಿಗೆ ತಮ್ಮ ಬಂದಿದ್ರಲ್ಲ, ಅವರೆಲ್ಲ ಜೊತೆ ಸೇರಿ ಈ ಥರ ಡೆಕೋರೇಟಿವ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಇವಾಗೇನೆಲ್ಲ ಆನ್ಲೈನಲ್ಲೂ ಸಿಗುತ್ತೆ, ಅಂಗಡಿ ಎಲ್ಲ ಶಾಪಲ್ಲೂ ಬರ್ತ್ಡೇ ಕಿಟ್ ಅಂದರೆ ಎಲ್ಲ ಸಿಕ್ಬಿಡುತ್ತೆ. ಈ ಥರ ಸಿಂಪಲ್ಲಾಗೆಲ್ಲ ಅರೇಂಜ್ ಮಾಡಿಕೊಂಡು ನೋಡಿ, ಇಲ್ಲೊಂದು ಸೊಸೆ ಆಗಲೇ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆಗಿದ್ದಾಳೆ ಆಗಲೇ ಇಲ್ಲಿ. ಅವಳಿಗೇನೋ ಒಂಥರ ಖುಷಿ, ಎಷ್ಟೊಂದು ಜನ ಎಲ್ಲ ಏನಕ್ಕೆ ಬಂದಿದ್ದಾರೆ ಅನ್ನೋ ಥರ. ಆದರೂ ಕೇಕು ಕಟ್ ಮಾಡುವಾಗ ಕೂರಿಸ್ಕೊಂಡಿದ್ರೆ ಸ್ವಲ್ಪ ಅಳ್ತಾ ಇದ್ಲು ಆಗಲೇ ಅವಳು. ಆಮೇಲೆ ಅದು ಏನೋ ಇದು ಬರುತ್ತಲ್ಲ ಪಟ್ಟಂತ, ಅದು ನೋಡಿದ ತಕ್ಷಣ ಸುಮ್ಮನೆ ಆಗಿಬಿಟ್ಲು ಅದನ್ನ ಈ ಥರ ಮಾಡೋದ್ರಿಂದ. ಮತ್ತು ಈ ಥರ ಇಟ್ಟರಲ್ವ, ಅವಾಗಿಂದ ಅವಳು ಸುಮ್ಮನೆ ನೋಡ್ತಾನೇ ಇದ್ಲು ಎಲ್ಲರೂ ಇಲ್ಲಿ. ಇಲ್ಲಿ ಇವಾಗ ಅವರಪ್ಪ ಅವರಮ್ಮನೂ ತಿನ್ನಿಸ್ತಾ ಇದ್ದಾರೆ ಇಲ್ಲೆಲ್ಲ. ಮಕ್ಕಳಿಗೆ ಇಲ್ಲಿ ಕ್ರೀಮ್ ಎಲ್ಲ ಜಾಸ್ತಿ ಬೇಡ ಅಂತ ಇಲ್ಲಿ ಪೇಸ್ಟಿ ಕೇಕ್ ಐಸ್ ಕ್ರೀಮ್ ಕರ ಬರುತ್ತಲ್ವ, ಸ್ವಲ್ಪನೇ ತಿನ್ನಿಸೋದು ಅಂತ ಈ ಥರ ಮಾಡ್ಕೊತಿದ್ವಿ. ಇಲ್ಲಿ ನಾನು ಸಹ ಎಲ್ಲ ಕೇಕ್ ತಿನ್ನಿಸ್ದೆ. ಜಾಸ್ತಿ ವೀಡಿಯೋ ಎಲ್ಲ ಲೆಂತಿ ಆಗುತ್ತೆ ಅಂತ ವೀಡಿಯೋಲಿ ಶೇರ್ ಮಾಡ್ಕೊಂಡಿಲ್ಲ. ಇಲ್ಲಿ ಅತ್ತೆ ಮಗಳು ಅಂತ ಹೇಳಿದ್ನಲ್ಲ, ಅತ್ತೆ ಮಗಳು ಅವರು ಎಲ್ಲ ಬಂದು ತಿನ್ನಿಸ್ತಾ ಇದ್ರು. ಮತ್ತು ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅತ್ತಿಗೆ ತಮ್ಮ ಬರತ್ತು, ದೊಡ್ಡಪ್ಪ ದೊಡ್ಡಮ್ಮ ಮತ್ತು ನಮ್ಮ ತಮ್ಮ ಎಲ್ಲ ಫುಲ್ ಫ್ಯಾಮಿಲಿ ಇಷ್ಟು ಜನ ಸೇರಿದ್ವಿ ನಾವೆಲ್ಲ ಇಲ್ಲೇ. ಮತ್ತು ಫ್ರೆಂಡ್ಸು, ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನನ್ನ ತಮ್ಮ ಅಂತ ಹೇಳಿದರೆ ತಮ್ಮನ ಮಗಳು ಇವಳಿಗೂ ಅವಳಿಗೂ ಒಂದು 2 ತಿಂಗಳು ಡಿಫ್ರೆನ್ಸ್ ಅಷ್ಟೇ. ಮತ್ತು ದೊಡ್ಡವಳು ಸಹ ಇದ್ದಾಳೆ ಇಲ್ಲಿ. ನೋಡಿ ಎಷ್ಟು ಜನ ಎಲ್ಲ ಕೂತ್ಕೊಂಡು ಇಲ್ಲೆಲ್ಲ ಕೇಕ್ ಕಟ್ ಮಾಡ್ಕೊತಾ ಇದ್ದೀವಿ ಇಲ್ಲೆಲ್ಲ. ಇವ್ರು ನಮ್ಮ ಅತ್ತೆ ಮಗಳು ಎಲ್ಲರೂ ಸಹ ಎಲ್ಲ ಕೇಕ್ ಕಟ್ ಮಾಡಿಕೊಟ್ವಿ. ಇಲ್ಲಿ ಊಟಕ್ಕೆಲ್ಲ ಟೈಮ್ ಆಗಿತ್ತಲ್ವ, ಎಲ್ಲರೂ ಊಟಕ್ಕೆ ಬಡಿಸ್ತಾ ಇದ್ದೀವಿ ಇಲ್ಲೆಲ್ಲರೂ ಆಗಲೇ. ಒಬ್ಬಟ್ಟು, ಪಲ್ಯ, ಅನ್ನ, ಸಾಂಬಾರು ಮತ್ತು ಒಬ್ಬಟ್ಟಿನ ಸಾರು ಮಾಡಿದರು. ವಡೆ, ಹಪ್ಪಳ ಎಲ್ಲ ಸಹ ರೆಡಿ ಮಾಡಿಟ್ಟಿದ್ರು ಹೋಗೋ ಅಷ್ಟೊತ್ತಿಗೆ. ಹೆಸರುಬೇಳೆ, ಕಾಂಗ್ರೆಸ್ ಬೀಜ ಎಲ್ಲ, ಈಗ ಎಷ್ಟು ಐಟಮ್ ಇದ್ರೂ ಸಾಲದಲ್ಲ ಊಟಕ್ಕೆ. ಎಲ್ಲ ಊಟ ಎಲ್ಲ ಮುಗೀತಲ್ವ, ಹಾಗೆ ಒಂದು ವಾಕ್ ಮಾಡ್ಸೋಣ ಒಂದು ರೌಂಡು ಅಂತಂದು. ಇಲ್ಲಿ ನಾನು ತೊಗೊಂಬಂದಿದ್ನೆಲ್ಲ ಡ್ರೆಸ್ಸು ಆಗ ಹಾಕಿರ್ಲಿಲ್ವಲ್ಲ, ಈಗೆಲ್ಲ ಸ್ವಲ್ಪ ಸಮಾಧಾನ ಆದಮೇಲೆ ಇವಾಗಲೇ ಹಾಕ್ಬಿಡೋಣ ಅಂತ ಇಲ್ಲಿ ಹಾಕಿ ಒಂದು ರೌಂಡ್ ವಾಕ್ ಮಾಡಿಸ್ತಾ ಇದ್ದೀವಿ ಇಲ್ಲಿ. ಅವಳಿಗೆ ಹೊರಗಡೆ ಓಡಾಡೋದಂದರೆ ತುಂಬಾ ಇಷ್ಟ. ಎಷ್ಟೊತ್ತಾದರೂ ಓಡಾಡ್ತಾನೆ ಇರ್ತಾಳೆ. ಬಂದಿರೋದ್ರಿಂದ ಜಾಸ್ತಿ ಓಡಾಡಬೇಕು ಅಂತಲೇ ಹಠ ಮಾಡ್ತಿರ್ತಾಳೆ. ಇನ್ನೇನು ನೈಟ್ ಸಾಯಂಕಾಲ ಆದರೆ ನಮ್ಮ ಮನೆ ಮುಂದೆ ಅಷ್ಟೊಂದು ಗಾಡಿ ಓಡಾಡೋದಿಲ್ಲ ಅಲ್ವಾ. ಎಷ್ಟು ಚೆನ್ನಾಗಿ ನಡ್ಕೊಂಬರ್ತಾ ಇದ್ದಾರೆ ಇಲ್ಲಿ. ಇನ್ನು ಅಪ್ಪಾಜಿ ಅವ್ರದ್ದು ಅಂಗಡಿ ಇರೋದ್ರಿಂದ ಇಲ್ಲಿ ಅಂಗಡಿ ಮುಂದೆ ನಿಂತ್ಕೊಳ್ತಾ ಇದ್ದೀವಿ ಇಲ್ಲೆಲ್ಲರೂ. ಅಂಗಡಿಲಂತೂ ಎಲ್ಲ ಐಟಮ್ಸು ಸಿಗುತ್ತೆ ಇಲ್ಲಿ. ರೋಡ್ ಸೈಡಲ್ಲೇ ಇರೋದ್ರಿಂದ ಪ್ರತಿಯೊಂದು ಐಟಮು, ಒಂದು ವಾಟ್ರ್ ಬಾಟ್ಲು, ಒಂದು ಜ್ಯೂಸು, ಐಸ್ ಕ್ರೀಮು, ಮತ್ತು ಒಂದು ಪೈಪು, ಗಮ್ಮು, ಒಂದು ಬಳೆ, ಮತ್ತು ರಾಖಿಗಳು, ಫುಲ್ ಸ್ವೀಟ್ಸಿಂದ ಏನು ಬೇಕೋ ಅಷ್ಟು ಐಟಮ್ಸು ಎಲ್ಲ ಅಂಗಡಿಲೂ ಸಿಗುತ್ತೆ ಇಲ್ಲಿ. ಅಷ್ಟೊಂದು ಇಟ್ಕೊಂಡಿರ್ತಾರೆ. ಏನು ಬೇಕಂದ್ರೂ ಅಪ್ಪನ ರಾಜಣ್ಣ ಅಂಗಡಿ ಅಂದರೆ ಸಾಕು ಗೊತ್ತಾಗ್ಬಿಟ್ರು. ಮಕ್ಳಿಗೆ ಸರ, ಬಳೆ, ಆ ಥರ ಎಲ್ಲ ಐಟಮ್ಸು ಇರುತ್ತೆ. ಇನ್ನು ಒಳಗಡೆ ಫುಲ್ ಐಟಮ್ಸ್ ಇದೆ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಇನ್ನೆಲ್ಲ ಆದಮೇಲೆ ಇವಳಿಗೆ ಈ ಥರ ಎಲ್ಲ ಕಲೆಕ್ಷನ್ ತೊಗೊಂಬಂದಿದ್ರು, ಕಿರೀಟ, ಈ ಥರ ಬರ್ಡೇ ಗರ್ಲ್ದು ಅದನ್ನೆಲ್ಲ. ಅವಾಗೆಲ್ಲ ಹಾಕಿರ್ಲಿಲ್ವಲ್ವ, ಮತ್ತೆ ಒಳಗಡೆ ಬಂದು ಇನ್ನೂ ಡೆಕೋರೇಷನ್ ಹಾಗೇ ಇದ್ದಿಲ್ಲ, ಒಂದು ಫೋಟೋ ತೆಗೆದು ಬಿಡೋಣ ಅಂತಂದ್ಬಿಟ್ಟು ಡ್ರೆಸ್ ಹಾಕ್ಬಿಟ್ಟು ಇಲ್ಲಿ ಫೋಟೋ ತೆಗಿತಾ ಇದ್ದೀವಿ ಈಗ. ಏಂಜಲ್ ಆಗಿದ್ದಾಳೆ ಇದರಲ್ಲಂತೂ ಕಿರೀಟ ಇಟ್ಕೊಂಡಿವಳು. ಆಗಲೇ ಸ್ವಲ್ಪ ಡಲ್ ಆಗಿಬಿಟ್ಟಿದ್ಲು, ಎಲ್ಲ ಇಷ್ಟೇ ಆಯ್ತು ಏನೋ. ಇನ್ನು ಹೇಗೋ ಹೋಗಿದ್ವಲ್ಲ, ರಾಖಿ ಕಟ್ಟಿಲಿಲ್ವ ಇನ್ನು ನಾವು,
ಅದಕ್ಕೆ ಅಣ್ಣಂಗೆ ಸಹ ರಾಖಿ ಕಟ್ಟಿ ಇಲ್ಲಿ ಅಕ್ಕನ ನಾವಿಬ್ಬರು ಕಟ್ಟಿದ್ದೀವಿ ಇಲ್ಲಿ ರಾಖಿನ. ಅಪ್ಪಾಜಿ ನೋಡಿ ಎಷ್ಟು ಚೆನ್ನಾಗಿ ಅಪ್ಪಾಜಿ ಹತ್ರ ಮತ್ತು ಚೆನ್ನಾಗಿ ಹೊಂದ್ಕೊಂಡಿರ್ತಾಳೆ. ಈ ಕಡೆ ಬೆಳಗ್ಗೆನೆ ಈ ಕಡೆ ತಮ್ಮಂದ್ರಿಗೂ ಸಹ ರಾಖಿ ಕಟ್ಟಿ ಇಲ್ಲೆಲ್ಲ ನಾವು ಇನ್ನು ತಿಂಡಿ ಎಲ್ಲ ತಿಂದ್ಕೊಂಡು ಹೊರಟ್ವಿ. ಅದಕ್ಕೇನು ಬೆಳಗ್ಗೆನೇ ಆಗಲೇ ಮೊಸರನ್ನ ಮತ್ತು ಚಿತ್ರಾನ್ನ ಪುಳಿಯೋಗರೆ ಒಬ್ಬಟ್ಟಿತ್ತಲ್ವ ರಾತ್ರಿನೇ ಅದನ್ನೇ ಸಹ ಎಲ್ಲರೂ ತಿಂದ್ಕೊಂಡು ಬಸ್ಸಿಗೆ ಹೊರಟ್ವಿ ನಾವು. ಆಗಲೇ ಮಕ್ಕಳಿಗೆ ಇಲ್ಲಿ ಸ್ಕೂಲ್ ಇರುತ್ತಲ್ವ ಅಂತಂದು ಬೇಗನೆ ಹೊರಟಿದ್ದಾಯಿತು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್.